ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಜಯಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ನಮಸ್ಕಾರ ಮತ್ತು ಅಮರ ಭಾರತ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾವೀಗ ಇರಾವತಿ NCERT 9ನೇ ಕ್ಲಾಸಿನ R3 ಸಂಸ್ಕೃತದ ಪಠ್ಯ ಪುಸ್ತಕದ ಅಧ್ಯಯನವನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ 3ನೇ ಪಾಠವಾದಂತಹ ನದ್ಯಃ, ನದಿಗಳು. ಈ ಒಂದು ವಿಡಿಯೋನಲ್ಲಿ ಅಭ್ಯಾಸ ಭಾಗವನ್ನು ನೋಡೋಣ ಕನ್ನಡದಲ್ಲಿ ವಿವರಣೆಯೊಂದಿಗೆ. ಮೊದಲನೇ ಪ್ರಶ್ನೆ, ಅಧೋಲಿಖಿತಾನಾಂ ವಾಕ್ಯಾನಾಂ ಪುರತಃ ಸತ್ಯಂ ಅಸತ್ಯಂ ವಾ ಲಿಖತ. ಕೆಳಗಿನ ವಾಕ್ಯಗಳು ಸರಿಯೋ ಸರಿಯಲ್ಲವೋ ಎಂದು ಬರೆಯಿರಿ. ಸತ್ಯಂ ಅಂದ್ರೆ ಸರಿ, ಅಸತ್ಯಂ ಅಂದ್ರೆ ಸರಿ ಅಲ್ಲ ಅಂತ ಹೇಳಿ ಅರ್ಥ. ಗೋದಾವರಿ ನದಿ ಪಶ್ಚಿಮ ಸಮುದ್ರಂ ಪ್ರತಿ ವಹತಿ. ಗೋದಾವರಿ ನದಿಯು ಪಶ್ಚಿಮ ಸಮುದ್ರದ ಕಡೆಗೆ ಹರಿಯುತ್ತದೆ ಅಂದ್ರೆ ತಪ್ಪದು, ಅಸತ್ಯಂ. ಗೋದಾವರಿ ನದಿ ಹರಿಯುವಂಥದ್ದು ಪೂರ್ವ ಸಮುದ್ರದ ಕಡೆಗೆ. ನದ್ಯಃ ಕೃಷಿ ಕಾರ್ಯಾಯ ಜಲಂ ಪ್ರಯಚ್ಛಂತಿ. ನದಿಗಳು ಕೃಷಿ ಕೆಲಸಕ್ಕೋಸ್ಕರವಾಗಿ ನೀರನ್ನ ಒದಗಿಸುತ್ತವೆ ಅಂತಂದ್ರೆ ಹೌದು, ಸತ್ಯಂ ಇದು. ಬಂಧಂ ನಿರ್ಮಾಯ ಜಲಾತ್ ವಿದ್ಯುತ್ ಉತ್ಪಾದ್ಯತೆ. ಒಂದು ಅಣೆಕಟ್ಟನ್ನ ಕಟ್ಟಿ ಜಲದಿಂದ ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡುತ್ತಾರೆ ಅಂತಂದ್ರೆ ಹೌದು, ಸತ್ಯಂ ಇದು. ಸರಸ್ವತಿ ನದಿ ಅದ್ಯಾಪಿ ಸ್ವಪೂರ್ಣ ಪ್ರವಾಹೇಣ ಪ್ರವಹಂತಿ ದೃಶ್ಯತೆ. ಸರಸ್ವತಿ ನದಿಯು ಇವತ್ತು ಕೂಡ ಪೂರ್ಣ ಪ್ರವಾಹದೊಡನೆ ಪ್ರವಹಿಸುತ್ತಿದೆ, ಹಾಗೆ ಕಾಣಿಸುತ್ತದೆ ಅಂತಂದ್ರೆ ತಪ್ಪು ಇಲ್ಲ. ಬರೀ ಸರಸ್ವತಿ ನದಿಯ ಕೆಲವು ಅವಶೇಷಗಳು ಕಾಣಿಸುತ್ತವೆಯೇ ಹೊರತು ಸರಸ್ವತಿ ನದಿ ಇವತ್ತು ಕಾಣಿಸುವುದಿಲ್ಲ. ಭಾರತವಾಸಿನಃ ಪ್ರಾಚೀನ ಕಾಲಾತ್ ಏವ ನದೀನಾಂ ಸಮ್ಮಾನಂ ಕುರ್ವಂತಿ. ಭಾರತದ ನಿವಾಸಿಗಳು ಪ್ರಾಚೀನ ಕಾಲದಿಂದಲೇ ನದಿಗಳಿಗೆ ಗೌರವವನ್ನ ಸಮರ್ಪಿಸ್ತಾರೆ ಅಂತಂದ್ರೆ ಹೌದು, ಸತ್ಯಂ, ನಿಜ ಇದು. ಮುಂದಿನ ಪ್ರಶ್ನೆ, ಅಧೋಲಿಖಿತಾನಾಂ ಪ್ರಶ್ನಾನಾಂ ಪೂರ್ಣವಾಕ್ಯೇನ ಉತ್ತರ ಅನಿಲಿಖತ. ಪೂರ್ಣ ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ. ಭಾರತಸ್ಯ ಮಧ್ಯ ಪ್ರಾಂತೆ ಕೇ ನದ್ಯೌ ಪ್ರಸಿದ್ಧೇ ಸ್ತಃ. ಕೇ ನದ್ಯೌ ಪ್ರಸಿದ್ಧೇ ಸ್ತಃ ಎಲ್ಲವೂ ಕೂಡ ದ್ವಿವಚನ ಪದಗಳು. ಭಾರತದ ಮಧ್ಯ ಪ್ರಾಂತದಲ್ಲಿ ಯಾವ 2 ನದಿಗಳು ಪ್ರಸಿದ್ಧವಾಗಿವೆ ಅಂತಂದ್ರೆ ಭಾರತಸ್ಯ ಮಧ್ಯ ಪ್ರಾಂತೆ ಚರ್ಮಣ್ವತಿ ವೇತ್ರವತಿ ಚ ನದ್ಯೌ ಪ್ರಸಿದ್ಧೇ ಸ್ತಃ. ಈ 2 ನದಿಗಳು ಚರ್ಮಣ್ವತಿ ಹಾಗೂ ವೇತ್ರವತಿ. ಕಾಹ ನದ್ಯಃ ಪೂರ್ವ ಸಮುದ್ರಂ ಪ್ರತಿ ಪ್ರವಹಂತಿ. ಯಾವ ನದಿಗಳು ಪೂರ್ವ ಸಮುದ್ರದ ಕಡೆಗೆ ಹರಿಯುತ್ತವೆ ಅಂತಂದ್ರೆ ಮಹಾನದಿ, ಗೋದಾವರಿ, ಕಾವೇರಿ, ಕೃಷ್ಣಾ ಚ ಏತಾಹ ನದ್ಯಃ ಪೂರ್ವ ಸಮುದ್ರಂ ಪ್ರತಿ ಪ್ರವಹಂತಿ. ಹಿಮಾಲಯ ಶಿಖರೇಭ್ಯಃ ಕಾಹ ನದ್ಯಃ ಪ್ರಭವಂತಿ. ಹಿಮಾಲಯದ ಶಿಖರಗಳಿಂದ ಯಾವ ನದಿಗಳು ಉದಿಸುತ್ತವೆ ಅಂತಂದ್ರೆ ಹಿಮಾಲಯ ಶಿಖರೇಭ್ಯಃ ಭಾಗೀರಥಿ, ಕಾಲಿಂದಿ, ಗಂಡಕಿ, ಕೌಶಿಕಿ ಚ ಏತಾಹ ನದ್ಯಃ ಪ್ರಭವಂತಿ. ಪಂಚ ನದ ಪ್ರಾಂತೆ ಕಾಹ ಕಾಹ ನದ್ಯಃ ಪ್ರವಹಂತಿ. 5 ನದಿಗಳಿರುವ ಪ್ರಾಂತದಲ್ಲಿ ಯಾವ ಯಾವ ನದಿಗಳು ಪ್ರವಹಿಸುತ್ತವೆ ಅಂತಂದ್ರೆ ಪಂಚನದ ಪ್ರಾಂತೆ ವಿತಸ್ತಾ, ಝೇಲಂ, ಚಂದ್ರಭಾಗ, ಇರಾವತಿ. ಇರಾವತಿ ನಮ್ಮ ಪುಸ್ತಕದ ಹೆಸರು. ವಿಪಾಶಾ, ಶತದ್ರುಹು ಚ ಏತಾಹ ನದ್ಯಃ ಪ್ರವಹಂತಿ. ಕೇನ ಕೃಷಿ ಕ್ಷೇತ್ರಾಣಿ ಪ್ಲಾವಿತಾನಿ ಭವಂತಿ. ಯಾವುದರಿಂದ ಕೃಷಿ ಕ್ಷೇತ್ರಗಳು ತೋಯಿಸಲ್ಪಡುತ್ತವೆ, ಒದ್ದೆ ಆಗಲ್ಪಡುತ್ತವೆ ಅಂತಂದ್ರೆ ವರ್ಷಾಕಾಲೇ ವೃಷ್ಟಿಪಾತನೇನ. ಮಳೆಗಾಲದಲ್ಲಿ ಮಳೆಯ ಬೀಳುವಿಕೆಯಿಂದ, ನದ್ಯಾಹ ಜಲೇನ ಚ ಹಾಗೂ ನದಿಗಳ ನೀರಿನಿಂದ, ಕೃಷಿ ಕ್ಷೇತ್ರಾಣಿ ಪ್ಲಾವಿತಾನಿ ಭವಂತಿ. ಕೃಷಿ ಕ್ಷೇತ್ರಗಳು ತೋಯಿಸಲ್ಪಡುತ್ತವೆ, ಸಿಂಪಡಿಸಲ್ಪಡುತ್ತವೆ ಅಂತ ಹೇಳಿ. ಮುಂದಕ್ಕೆ ದ್ವಯೋಃ ಸ್ತಂಭಯೋಃ ಮೇಲನಂ ಕುರುತ. ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಮೊದಲನೇದು ಬಂಧಃ ಅಂತಂದ್ರೆ ಅಣೆಕಟ್ಟನ್ನು ಕಟ್ಟಿದ್ರೆ ಜಲಮೂಲ ವಿದ್ಯುತ್. ಜಲದಿಂದ ವಿದ್ಯುತ್ತನ್ನ, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅನ್ನ ಉತ್ಪಾದನೆ ಮಾಡಬಹುದು. ಎರಡನೇದು ಜಲಾಶಯ ಅಂತಂದ್ರೆ ಜಲಸಂಚಯ ಅಂದ್ರೆ ನೀರನ್ನ ಶೇಖರಿಸುವಂಥದ್ದು. ಮುಂದಕ್ಕೆ
ಜಲವಿದ್ಯುತ್ ಅಂದ್ರೆ ವಿದ್ಯುತ್ ಉತ್ಪಾದನಂ ಅಂದ್ರೆ ವಿದ್ಯುತ್ ಶಕ್ತಿಯ ಉತ್ಪಾದನೆ, ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಕ್ ಪವರ್, ಇದು ಜಲವಿದ್ಯುತ್. ಮುಂದಕ್ಕೆ ಕೃಷಿ ಅಂದ್ರೆ ಸೇಚನಂ ಅಂತಂದ್ರೆ ಕೃಷಿ ಕ್ಷೇತ್ರಗಳನ್ನ ನೀರಿನಿಂದ ಒದ್ದೆ ಮಾಡುವಂಥದ್ದು, ತೋಯಿಸಲ್ಪಡುವುದು ಅಂತ ಹೇಳಿ ಅರ್ಥ. ನದಿ ಅಂದ್ರೆ ಮತ್ಸ್ಯಾನಾಂ ನಿವಾಸ, ನದಿ ಎನ್ನುವಂಥದ್ದು ಮೀನುಗಳಿಗೆ ಒಂದು ವಾಸಸ್ಥಾನ. ಮುಂದಕ್ಕೆ ಒಂದು ಕ್ರಿಯಾಕಲಾಪ ಅಂತ ಕೊಟ್ಟಿದ್ದಾರೆ. ಅಧೋಲಿಖಿತಸ್ಯ ಶ್ಲೋಕಸ್ಯ ಸಸ್ವರಂ ಅಭ್ಯಾಸಂ ಕುರುತ. ಈ ಕೆಳಗಿನ ಶ್ಲೋಕವನ್ನ ಮಧುರವಾದ ರಾಗದಲ್ಲಿ ಅಭ್ಯಾಸ ಮಾಡಿ ಪ್ರತಿದಿನ ಪ್ರತಿದಿನಂ ಸ್ನಾನಕಾಲೆ ಉಚ್ಚಾರಯತ ಸ್ಮ, ಪ್ರತಿನಿತ್ಯ ಸ್ನಾನ ಮಾಡುವಾಗ ಇದನ್ನ ಉಚ್ಚರಿಸಿರಿ ಅಂತ ಹೇಳಿದ್ದಾರೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಮುಂದಕ್ಕೆ ಪಾಠೇ ವರ್ಣಿತಾನಾಂ ನದೀನಾಂ ಸ್ಥಾನಾನಿ ಭಾರತಸ್ಯ ಭೌಗೋಳಿಕೆ ಮಾನಚಿತ್ರೇ ಚಿಹ್ನಿತಾನಿ ಕುರುತ. ಅಂದ್ರೆ ನಾವು ಈ ಪಾಠದಲ್ಲಿ ಅನೇಕ ನದಿಗಳ ಹೆಸರುಗಳನ್ನ ತಿಳಿದುಕೊಂಡೆವಲ್ವೇ, ಆ ನದಿಗಳು ನಮ್ಮ ಭಾರತದ ನಕ್ಷೆಯಲ್ಲಿ ಅಂದ್ರೆ ಮ್ಯಾಪ್ ನಲ್ಲಿ ಎಲ್ಲಿ ಬರುತ್ತೆ ಅಂತ ನೀವು ಗುರ್ತು ಮಾಡಿ ಅಂತ ಹೇಳಿದ್ದಾರೆ. ಇದು ನೀವು ಮ್ಯಾಪ್ ನಕ್ಷೆಯನ್ನ ಕೊಂಡು ನೀವು ಮಾಡುವಂಥದ್ದು. ಇಲ್ಲಿಗೆ ಈ ಒಂದು ವಿಡಿಯೋವನ್ನ, ಈ ಒಂದು ಪಾಠವನ್ನೇ ಮುಗಿಸುವ ಸಮಯ ಬಂತು. ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಇರಾವತಿ ಪುಸ್ತಕದ ಮುಂದಿನ ಪಾಠದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಯೂಟ್ಯೂಬ್ ಅಮರ ಭಾರತ. ಶುಭಂ ಭೂಯಾತ್, ಮಂಗಳಮಸ್ತು, ವಂದೇ ಮಾತರಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.